ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನೋಡ್ತಾ ನಿಮಗೆ ತುಂಬ ಖುಷಿ ಆಗುತ್ತೆ. ಮೇಲೆ ನೋಡಿರುವ ಹಾಗೆ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿದರೆ ಆನ್ಲೈನ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಸ್ಟೇಟಸ್ ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ಲದಿದ್ದರೆ ಈ ಒಂದು ವಿಡಿಯೋ ನೋಡಿ. ನಾನು ಒಂದು ಹೊಸ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ತುಂಬ ಜನರು ಹೇಳ್ತಾರೆ, ಸರ್ ನಾವು ಆನ್ಲೈನ್ ಮುಖಾಂತರ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿದ್ದೇವೆ, ಪೇಮೆಂಟ್ ಕೂಡ ಮಾಡಿದ್ದೇವೆ, ಆದರೆ ಅದರ ಸ್ಟೇಟಸ್ ಏನಾಗಿದೆ ನಮಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಹೊಸ ಸರ್ವಿಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆ ಒಂದು ನಂಬರನ್ನು ಹಾಕಿದ್ರೆ ಸಾಕು, ನಿಮ್ಮ ಆಧಾರ್ ಕಾರ್ಡ್ ಸ್ಟೇಟಸ್ ಸ್ಥಿತಿ ಏನಾಗಿದೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇಮಿಡಿಯೇಟ್ ಆಗಿ. ಮೊದಲೆಲ್ಲ ಕೇಳ್ತಾ ಇತ್ತು ಟೈಮಿಂಗ್ ಹಾಕಿ, ಡೇಟ್ ಹಾಕಿ, ಅದನ್ನು ಹಾಕಿ, ಇದನ್ನು ಹಾಕಿ. ಅದೇನಿಲ್ಲ, ಇವಾಗ ಜಸ್ಟ್ ಒಂದು ನಂಬರನ್ನು ಹಾಕಿದ್ರೆ ಸಾಕು, ಇಮಿಡಿಯೇಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಸ್ಟೇಟಸ್ ನಿಮ್ಮ ಮುಂದೆ ಬರುತ್ತೆ. ಹಾಗೂ ಸ್ನೇಹಿತರೆ, ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವಂತಹ ವಿಧಾನ ನಿಮಗೆ ಗೊತ್ತಿಲ್ಲದಿದ್ದರೆ ಕೇವಲ 50 ರೂಪಾಯಿಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಒಂದೇ ಸಲ ನೀವು ಹೆಸರು, ಅಡ್ರೆಸ್ ಮತ್ತು ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡುವಂತಹ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ. ಆ ಒಂದು ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಎಂಡ್ ಅಲ್ಲಿ ವಿಡಿಯೋ ಬರುತ್ತೆ, ಹಾಗೂ ಮೇಲೆ ಐ ಬಟನ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಿಗುತ್ತೆ. ನೋಡಿ, ನೀವು ನಿಮ್ಮ ಸ್ವಂತ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಬಹುದು ಯಾವುದೇ ರೀತಿ ಆಧಾರ್ ಸೆಂಟರ್ಗೆ ಹೋಗದೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿರುವಂತಹ ಸ್ಥಿತಿ ಸ್ಟೇಟಸ್ ಏನಾಗಿದೆ ಅಂತ ಯಾವ ರೀತಿ ನೋಡಬೇಕು ನಾನು ತಿಳಿಸಿಕೊಡುತ್ತೇನೆ. ತಾವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಇದೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಳಿ. ಇದರ ಲಿಂಕ್ ಕೂಡ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಇಲ್ಲಿ ಏನು ಲಾಗಿನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನೀವು ಕಸ್ಟಮರ್ ಕಡೆಯಿಂದ ಆಗಲಿ ಅಥವಾ ನಿಮ್ಮ ಮೊಬೈಲಿಂದ ಆಗಲಿ OTP ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಅದೇನು ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮುಂದೆ ಸರ್ವಿಸಸ್ ಲಿಸ್ಟ್ ಕಾಣ್ತಾ ಇದೆ. ಇದರಲ್ಲಿ ನೀವು ಆನ್ಲೈನ್ ಮುಖಾಂತರ ಅಪ್ಡೇಟ್ ಮಾಡಿರುವಂತಹ ಆಧಾರ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ನಾನು ಹೇಳಿರೋ ಹಾಗೆ ಮಾಡಿ. ಚೆಕ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಸ್ಟೇಟಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಚೆಕ್ ಆಧಾರ್ ಸ್ಟೇಟಸ್. ಇಲ್ಲಿ ಏನೇನೋ ಕೇಳ್ತಾ ಇತ್ತು. ಮೊದಲು ನೋಡಿ, SRN ನಂಬರ್ ಕೇಳ್ತಾ ಇತ್ತು, EID ನಂಬರ್ ಕೇಳ್ತಾ ಇತ್ತು, ಮುಂದೆ 14 ಡಿಜಿಟು, ಮುಂದೆ ಡೇಟ್ ಆಫ್ ಬರ್ತು, ಟೈಮಿಂಗು. ಇದೇನಿಲ್ಲ ಸ್ನೇಹಿತರೆ, ಜಸ್ಟ್ ಏನಿದೆ ಇಲ್ಲಿ ನಾನು ಹೇಳ್ತೇನೆ ನೋಡಿ. ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದಾಗ ಜನರೇಟ್ ಆಗಿರುವಂತಹ ಈ ಸ್ಲಿಪ್ನ ಓಪನ್ ಮಾಡ್ಕೊಳ್ಳಿ. ಈ ಸ್ಲಿಪ್ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ URN ನಂಬರ್ ಅಂತ ಕಾಣ್ತಾ ಇದೆ ನೋಡಿ. URN ನಂಬರ್ ಎಸ್ ಇಂದ ಇಲ್ಲಿವರೆಗೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಎಲ್ಲಿವರೆಗೆ? ಎಸ್ ಇಂದ ಇಲ್ಲಿವರೆಗೆ ಟೋಟಲ್ ಎಸ್ ಸೇರಿಬಿಟ್ಟು 14 ನಂಬರ್ ಆಗ್ತವೆ. ನೆಕ್ಸ್ಟ್ ಈ ಪೇಜ್ಗೆ ಬನ್ನಿ, ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿ, ಸಾಕು. ಬಂತು ನೋಡಿ ಕೆಳಗಡೆ ಸ್ಟೇಟಸ್. ಡ್ರಾಫ್ಟ್ ಸ್ಟೇಜ್, ಪೇಮೆಂಟ್ ಸ್ಟೇಜ್, ವೆರಿಫಿಕೇಷನ್ ಸ್ಟೇಜ್, ಈ 3 ಸ್ಟೇಜ್ಗಳು ಕಂಪ್ಲೀಟ್ ಆಗಿದ್ದಾವೆ. ವ್ಯಾಲಿಡೇಷನ್ ಸ್ಟೇಜಲ್ಲಿ ಪೆಂಡಿಂಗ್ ಇದೆ. ಇಲ್ಲಿ ಏನಾದರೂ ವ್ಯಾಲಿಡೇಷನ್ ರೈಟ್ ಮಾರ್ಕ್ ಬಂದರೆ ಕಂಪ್ಲೀಟೆಡ್ ಅಂತ ರೈಟ್ ಮಾರ್ಕ್ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಸ್ಟೇಟಸ್ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಇಷ್ಟೇ ಇದೆ ಸ್ನೇಹಿತರೆ, ಇದರಲ್ಲಿ ಏನಿಲ್ಲ. ಮೊದಲೆಲ್ಲ ಸುಮ್ಮನೆ ಅದು ಎಂಟ್ರಿ ಮಾಡೋಕ್ಕೆ ಕೇಳ್ತಾ ಇತ್ತು. ಇವಾಗ ತುಂಬ ಸುಲಭ ಮಾಡಿದ್ದಾರೆ. ಅದಕ್ಕೆ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ, ಎಲ್ಲರಿಗೆ ಹೆಲ್ಪ್ ಆಗಲಿ ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.